ಆ ಮನೆಗೆ ಯಾವಾಗ ಬಂದರೂ ಕಳ್ಳರು ಅನ್ನೋ ಮುದ್ರೆ ಹಾಕಿಸ್ಕೊಂಡು ನೋವಲ್ಲಿ ವಾಪಸ್ ಬರ್ಬೇಕಾಗಿ ಬರುತ್ತೆ. ಇದೆಲ್ಲ ಬೇಕಾ ನಮಗೆ? ನಾಳೆ ಹಾಗೆಲ್ಲ ನಡೆಯಲ್ಲ ಅಕ್ಕ. ದಯಮಾಡಿ ನೀನು ಆ ಥರ ಗ್ಯಾರಂಟಿ ಕಾರ್ಡೆಲ್ಲ ಕೊಡಬೇಡ. ನಿಮ್ಮ ಮನೇಲಿ ಗಲಾಟೆ ಇಲ್ದೇನೆ ಇಲ್ಲಿವರೆಗೂ ಯಾವ ಫಂಕ್ಷನ್ನು ನಡೆದಿಲ್ಲ. ಆ ವಿಷಯ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ದೂರ ಆಗ್ತಿದ್ದ ಹಾಗೆ ಆ ದೂರ ಇನ್ನೂ ಜಾಸ್ತಿ ಆಗುತ್ತೆ ಅಕ್ಕ. ಅಕ್ಕ ಅನ್ನೋ ಅಭಿಮಾನದಿಂದ ನೀನೇನೋ ಕರಿತಿದ್ಯಾ. ಆ ಮನೆಯವ್ರಿಗೆ ಮಾತ್ರ ಬಂಧುತ್ವ ಅಭಿಮಾನ ಏನೂ ಇಲ್ಲ. ನಾವು ಬರಲ್ಲ ಅವನಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಏನಂತಿದ್ದಾರೆ? ಅಕ್ಕ ಬರಲ್ಲ ಅಂತಿದ್ದಾಳೆ. ನಾನು ಮಾತಾಡ್ತೀನಿ, ಕೊಡಿಲಿ ಕೊಡು. ಅದಕ್ಕೆ ನೀನು ಕೂಡ ನನಗೇನು ಹೇಳ್ಬೇಡ ಶ್ರೀಕರ್. ನಾವು ನಿಮ್ಮ ಮನೆಗೆ ಬರಲ್ಲ ಅಷ್ಟೇ. ಅಂತ ಫಂಕ್ಷನ್ಗಳು ನಮಗಲ್ಲ, ನಿಮಗೂ ಹೊಂದಾಣಿಕೆ ಆಗಲ್ಲ. ಒಂದ್ಸಲ ಅಣ್ಣನ ಹತ್ರ ಮಾತಾಡ್ತೀನಿ, ಕೊಡಿ. ಶ್ರೀಕರ್ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ನನ್ನ ಹತ್ರ ಮಾತಾಡೋಕ್ಕೆ ಏನಿರುತ್ತೆ? ಮಾತಾಡಿ. ಹೇಳು ಶ್ರೀಕರ್. ಮೊನ್ನೆ ನಮ್ಮ ಮನೇಲಿ ನಡೆದಿದ್ನ ದೃಷ್ಟಿಲಿ ಇಟ್ಕೊಂಡು ಬರಲ್ಲ ಅಂತಿದ್ದೀರಾ? ಆ ಥರ ನೆನ್ಪಿಟ್ಕೋಬೇಕು ಅಂದರೆ ತುಂಬ ಇದೆ ಶ್ರೀಕರ್. ನಮ್ಮ ಮನೇಲಿ ನಿಹಾರಿಕಾ ಅಂತ ಕೆಟ್ಟೋರು ಇರೋದು ಇನ್ ಸ್ವಲ್ಪ ದಿನ ಅಷ್ಟೇ ಅಣ್ಣ. ಅವ್ರ ಬಗ್ಗೆ ಯೋಚನೆ ಮಾಡಿ ನೀವು ಸಂಬಂಧಗಳಿಂದ ದೂರ ಆಗಬೇಡಿ. ಗಂಜಿನೋ ಅನ್ನನೋ ತಿನ್ಕೊಂಡು ನಮ್ಮನೇಲೇ ಇದ್ದರೆ ನಾವು ತುಂಬ ನೆಮ್ಮದಿಯಾಗಿರ್ತೀವಿ. ಆ ಮನೆಯೊಳಗೆ ಕಾಲಿಟ್ವಿ ಅಂದರೆ ಸಾಕು, ನಮ್ಮನ್ನು ನೋಡ್ತಿದ್ದ ಹಾಗೇನೆ ಎಲ್ರಿಗೂ ಕೋಪ ಏರ್ಬಿಡುತ್ತೆ. ನೀವು ನಮ್ಮನ್ನು ಇಷ್ಟೊಂದು ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ಸ್ಕೂಲ್ ಹತ್ರ ನಡೆದಿರೋ ವಿಷಯನ ಹೇಳಿ ಅಪ್ಪ. ಅಂದಾಗೆ ಆ ವಿಷಯ ಹೇಳೋಕೆ ಮರ್ತೋದೆ. ಇಲ್ಲಿ ಕೊಡಿ. ಶ್ರೀಕರ್ ಒಂದು ಸ್ವಲ್ಪ ಅವನಿಗೆ ಫೋನ್ ಕೊಡು. ಅವನಿ ಅದಕ್ಕೆ ಮಾತಾಡ್ತಾರಂತೆ. ಅಕ್ಕ, ಆ ಮನೆ ಹಾಳಿ ಆ ಕಳ್ಳಿ ನಿಹಾರಿಕಾ ಇವತ್ತೇನು ಮಾಡಿದ್ಲು ಗೊತ್ತಾ? ಸೌಮ್ಯ ಮಕ್ಕಳ ಜೊತೆ ಸ್ಕೂಲ್ ಹತ್ರ ಬಾಲಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಾನು ಬೇಕು ಅಂತ ಮಾಡಿದ್ರೆ ಹೇಗಿರತ್ತೆ ಗೊತ್ತಾ? ಗುದ್ದಿದ್ರೆ 4 ರೋಡ್ ಆಚೆ ಬೀಳ್ಬೇಕು. ನಿನ್ ಮಗಳಿಗೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ 5 ನಿಮಿಷದ ಕೆಲಸ. ಪ್ಲಾನ್ ಮಾಡಿ ನಷ್ಟ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾರು ತಡೆಯಕ್ಕಾಗಲ್ಲ. ಹೌದಾ? ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೇನೆ ನಿನ್ನನ್ನು ಮುಗಿಸ್ಬಿಡ್ತೀನಿ ಅನ್ನೋರ ಥರ ಮಾತಾಡಿದ್ಲೋಳು. ಅಂತ ವ್ಯಕ್ತಿ ಇರೋ ಜಾಗಕ್ಕೆ ನಾವು ಬರೋದು ಅಗತ್ಯನಾ ಇವಾಗ ಹೇಳು? ಬರ್ಬೇಕಾಗಿರೋ ಸಂದರ್ಭದಲ್ಲಿ ತಪ್ಪಿಸದೇ ಇರೋ ಪರಿಸ್ಥಿತಿಯಲ್ಲಿ ಬರ್ಬೇಕಾಗಿ ಬಂದ್ರೆ ಆವಾಗ ಬರ್ತೀವಿ ಬಿಡು. ಇಂಥ ಸಂದರ್ಭದಲ್ಲಂತೂ ಖಂಡಿತ ಬರಲ್ಲ. ಆ ನಿಹಾರಿಕಾ ಹೆಸರು ಕೇಳಿದ್ರೇನೆ ನನ್ನ ಮಗಳು ಭಯ ಪಡ್ತಿದ್ದಾಳೆ. ಇನ್ನು ಈ ವಿಷಯದಲ್ಲಿ ನಮಗೆ ತೊಂದರೆ ಕೊಡಬೇಡ ಅವನಿ. ಏನ್ ನಡೀತಂತೆ ಅವನಿ? ಸೌಮ್ಯನ ನಿಹಾರಿಕಾ ಇವತ್ತು ಸ್ಕೂಲ್ ಹತ್ರ ಕಾರಲ್ಲಿ ಗುದ್ದೋದಕ್ಕೆ ಹೋಗಿದ್ಲಂತೆ. ಅವಳ ಪ್ರತಾಪನ ಚಿಕ್ಕ ಮಗು ಮೇಲೆ ತೋರಿಸ್ತಾಳ. ಈಗ್ಲೇ ಬರ್ತೀನಿ ಬಾವಾ. ಅವನಿ ಬಂಗಾರ, ಒಟ್ನಲ್ಲಿ ನಾಳೆ ಒಳ್ಳೆ ನೆಕ್ಲೆಸ್ ಪಡ್ಕೋತೀಯ. ನಮ್ ಲಾಭದಲ್ಲಿ ಇದು ಒಂದ್ ಸೇರ್ಕೊಳ್ಳುತ್ತೆ. ಕಿತ್ತೋಗಿರೋ ನೆಕ್ಲೆಸ್ ಯಾರಿಗ್ ಬೇಕು? ಆ ಗೊಂದಲದ ವಸಂತ ಹಾಗೇನೆ ಆ ಆಸೆ ಬುರ್ಕಿ ಲಾವಣ್ಯ ಹೇಳಿದ ಕೂಡ್ಲೆ ಹೊರಟೋಗ್ಬಿಟ್ರು. ಹೋಗದೆ ಇದ್ರೆ ನಾನ್ ಕೆಟ್ಟವಳಾಗ್ತೀನಿ ಅಂತ ಏನು ಮಾಡಕ್ಕಾಗದೆ ಹೋಗ್ಬೇಕಾಯ್ತು. ಇವಾಗ ನನ್ನ ಟಾರ್ಗೆಟ್ ಆ ಅವನಿಗೆ ನೆಕ್ಲೆಸ್ ಸಿಗದೆ ಇರೋ ಹಾಗೆ ಮಾಡೋದು. ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳಿಗೆ ಕೂಡ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೂ ಇಂಥ ಥಾಟ್ಸ್ ಬರೋದಿಲ್ಲ. ನಿನಗದು ಹೇಗೆ ಬರುತ್ತೋ ಅಂತ ನಾನೀಗಂತೂ ಅರ್ಥನೇ ಆಗಲ್ಲ. ಎಂಥ ಸಿಚುವೇಶನ್ ಅಲ್ಲಾದ್ರೂ ನಾನು ಅವನಿ ವಿರುದ್ಧ ಗೆಲ್ಬೇಕು. ಅವಳು ನನ್ನ ಎದುರುಗಡೆ ತಲೆ ತಗ್ಗಿಸ್ಕೊಂಡು ನಿಲ್ಬೇಕು. ಸರಿ ಬಂಗಾರ, ಏನೋ ಒಂದು ನೀನು ಪ್ಲಾನ್ ಮಾಡಿರ್ತೀಯಲ್ವಾ, ಅದನ್ನೆಲ್ಲ ನಾಳೆ ನೋಡ್ಕೊಳ್ಳೋಣ. ಇವಾಗ ಒಳ್ಳೆ ಮೂಡಲ್ಲಿದ್ದೆ. ಕೆಲವೊಬ್ರಿಗೆ ಸೆನ್ಸೇ ಇರಲ್ಲ, ನಮ್ಮಿಬ್ರು ಮಧ್ಯೆ ರೊಮ್ಯಾನ್ಸೇ ಇರಲ್ಲ. ಯಾವಾಗ ನೋಡಿದ್ರು ಏನೋ ಒಂದು ಡಿಸ್ಟರ್ಬೆನ್ಸು. ನಾನು ನೋಡ್ಕೊಂಡು ಬರ್ತೀನಿ. ಅರ್ಧ ರಾತ್ರಿನಲ್ಲಿ ಭದ್ರಕಾಳಿ ಎಂಟ್ರಿ ಯಾಕೆ? ಏನು ಈ ಟೈಮಲ್ಲಿ ದಾರಿ ತಪ್ಪಿಲಿಗೆ ಬಂದ್ಯಾ? ನಿನ್ನ ಸರಿಯಾದ ದಾರಿನಲ್ಲಿ ಇಡಬೇಕು ಅಂತ. ನೀನು ಸ್ಕೂಲ್ ಹತ್ರ ಹೋಗಿ ನಮ್ಮ ಅಕ್ಕನ ಜೊತೆ ಜಗಳ ಮಾಡಿ ಬಾಯಿಗೆ ಬಂದಾಗ ಮಾತಾಡಿದ್ಯಂತೆ. ನಾನು ಮಾಡಿದ್ದನ್ನು ಹೇಳಿದ್ಲೇ ಹೊರತು ಅವ್ರು ಮಾಡಿದ್ದನ್ನು ಹೇಳಿಲ್ವಾ? ನಾನು ಸ್ಕೂಲ್ ಗೇಟ್ ಹತ್ರ ಹೋದ್ರೆ ಅವ್ರ ಮನೆ ಗೇಟ್ ಹತ್ರ ಹೋಗಿ ಬೀಳೋ ಆ ಹುಡುಗಿ ಕೂಡ
ನಿನ್ ಬಲ ಸುಜಾತ ಬಲ ನೋಡ್ಕೊಂಡು ಆ ಹುಡುಗಿ ನನ್ ಮೇಲೆ ಎಗರಾಡ್ತಿದ್ರೆ ನಾನ್ ನೋಡ್ತಾ ಸುಮ್ನೆ ಇರ್ಲಾ? ನೀನ್ ಒದ್ರೆ ಒದಿಸ್ಕೊಳ್ಳೋದಿಕ್ಕೆ ಬೈದ್ರೆ ಬೈಸ್ಕೊಳ್ಳೋದಿಕ್ಕೆ ಯಾರು ಇಲ್ಲ ಇಲ್ಲಿ. ನೀನು ತಪ್ಪು ಮಾಡಿದ್ಯಾ, ಅದಕ್ಕೇನೆ ಸೌಮ್ಯ ರಿಯಾಕ್ಟ್ ಮಾಡಿದ್ಲು. ಮೆಣಸಿನ್ಕಾಯಿ ಬಜ್ಜಿಯಲ್ಲಿರೋ ಮೆಣಸಿನ್ಕಾಯಿ ಅಷ್ಟು ಉದ್ದ ಇಲ್ಲ. ಅವಳು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಅಷ್ಟಕ್ಕೂ ಸ್ಕೂಲಿಗೆ ಹೋದ್ರೆ ಸ್ವಲ್ಪ ಶಿಸ್ತಾದ್ರೂ ಇರಬೇಕು. ಆದ್ರೆ ಅವಳಿಗೆ ಸ್ವಲ್ಪನೂ ಇಲ್ಲ. ಶಿಸ್ತು ತಪ್ಪದೇನೆ ತಪ್ಪು ಮಾಡೋ ನೀವು ಶಿಸ್ತಿನ ಬಗ್ಗೆ ಮಾತಾಡ್ಬೇಡಿ. ದೆವ್ವಗಳು ಮಂತ್ರ ಹೇಳ್ದಂಗಿರತ್ತೆ. ಅಂದ್ರೆ ನಾವು ದೆವ್ವಗಳ? ಅದಕ್ಕಿಂತ ಜಾಸ್ತಿ. ಅವನಿ ಜಾಸ್ತಿ ಮಾತಾಡ್ತಾ ಇದ್ಯಾ? ನೀವು ಜಾಸ್ತಿ ಮಾಡ್ತಿದ್ದೀರಾ. ಕಾರ್ ಇದೆ ಅಲ್ವಾ ಅಂತ ರ್ಯಾಶ್ ಆಗಿ ಬರೋದು, ನಾಲ್ಗೆ ಇದೆ ಅಂತ ಇಷ್ಟ ಬಂದಾಗ ಮಾತಾಡಿದ್ರೆ ಸುಮ್ನೆ ಇರೋದಿಲ್ಲ. ಸುಮ್ನೆ ಇಲ್ದೆ ಏನೇ ಮಾಡ್ತೀಯಾ? ಬಾ ನೋಡ್ಕೋತೀನಿ. ದಮ್ ಇದ್ರೆ ಬಾ ನೋಡ್ಕೊಳ್ಳೋಣ ಬಾರೆ. ಛೀ, ಬಾ ಬಾ ಅಂತ ಹೆಂಡತಿ ಹಿಂದೆ ಬಚ್ಚಿಟ್ಕೋತಾ ಇದ್ಯಾ? ಬಾ, ಧೈರ್ಯ ಇದ್ರೆ ಬಾ. ಏಯ್, ನನ್ ಗಂಡನ್ ತಂಟೆಗೆ ಹೋಗ್ಬೇಕು ಅಂದ್ರೆ ಮೊದ್ಲು ನನ್ನನ್ ದಾಟ್ ಹೋಗ್ಬೇಕು. ನನ್ನವ್ರ ತಂಟೆಗೆ ಹೋಗ್ಬೇಕು ಅಂದ್ರೆ ಮೊದ್ಲು ನನ್ನ ತಡಿಬೇಕು. ನನ್ನ ತಂಟೆಗೆ ನಮ್ಮ ಅಕ್ಕನ ತಂಟೆಗೆ ಬಂದ್ರೆ ಸಹಿಸ್ಕೊಳ್ತೀನಿ ಹೊರತು ಸೌಮ್ಯ ತಂಟೆಗೆ ಹೋದ್ರೆ ಮಾತ್ರ ಸಾಯಿಸ್ಬಿಡ್ತೀನಿ. ಅವನಿ ಅಲ್ವಾ ಮೃದುವಾಗಿರ್ತಾಳೆ ಅಂತ ಅನ್ಕೊಂತಿದ್ದೀರೇನೋ? ನಂಗೆ ಕೋಪ ಬಂತು ಅಂದ್ರೆ ಸಿಗದ್ ಹಾಕ್ಬಿಡ್ತೀನಿ. ಈಗಷ್ಟೇ ಅಂದೆ ಅಲ್ವಾ ಭದ್ರಕಾಳಿ ಅಂತ. ಅಗತ್ಯ ಬಂದ್ರೆ ಅದೇ ರೂಪ ತಾಳ್ತೀನಿ. ಹುಷಾರ್. ಅಯ್ಯಪ್ಪ, ತೂಫಾನ್ ಬಂದಾಗ ಆಯ್ತು. ನೋಡ್ತಾ ಇರು, ಅಸಲಿ ತೂಫಾನನ್ನ ಆ ಅವನಿ ಸುಜಾತ ಜೀವನದಲ್ಲಿ ಹೇಗ್ ತರಿಸ್ತೀನಿ ಅಂತ. ಸುಜಾತ, ನಾವು ರೆಡಿ. ಲಂಚ್ ಬಾಕ್ಸ್ ರೆಡಿನಾ? ಏನ್ರಿ ಇವತ್ತು ಅಡುಗೆ ಇನ್ನೂ ಪೂರ್ತಿ ಆಗಿಲ್ಲ. ಒಂದು ಕೆಲಸ ಮಾಡಿ, ಸೌಮ್ಯನ ಸ್ಕೂಲ್ ಹತ್ರ ಬಿಟ್ಟು ಅಲ್ಲೇ ಯಾವುದಾದ್ರೂ ಬಾಡಿಗೆ ಸಿಕ್ಕರೆ ಮುಗಿಸಿ 1 ಗಂಟೆ ಆದ್ಮೇಲೆ ಬನ್ನಿ. ಅಷ್ಟರಲ್ಲಿ ಅಡುಗೆ ರೆಡಿ ಆಗೋಗುತ್ತೆ. ನಾವಿಬ್ರು ಹೋಗಿ ಸೌಮ್ಯಗೆ ಲಂಚ್ ಬಾಕ್ಸ್ ಕೊಟ್ಟು ಬರೋಣ, ಸರಿನಾ? ಇಲ್ಲಾಂದ್ರೆ ಹೋಟೆಲಿಂದ ಏನಾದರೂ ಪಾರ್ಸಲ್ ತಗೊಂಬಂದು ಕೊಡ್ಲಾ? ಯಾಕ್ರಿ, ಅಡುಗೆ ರೆಡಿ ಆಗೋಗುತ್ತಲ್ವಾ? ಸರಿ, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಸೌಮ್ಯ, ಬಾಮ್ಮ ಹೋಗೋಣ. ಯಾಕೆ ಸೌಮ್ಯ ಡಲ್ ಆಗಿದೆಯಾ? ಅಮ್ಮ, ಹೇಳಮ್ಮ. ನಾನಿವತ್ತು ಸ್ಕೂಲ್ಗೆ ಹೋಗಲ್ಲ ಅಮ್ಮ. ಯಾಕಮ್ಮ, ಮೈ ಹುಷಾರಿಲ್ವಾ ನಿನಗೆ? ಜ್ವರ ಕೂಡ ಏನಿಲ್ಲ, ಮತ್ತ್ಯಾಕೆ ಹೋಗಲ್ಲ ಅಂತಿದ್ಯಾ? ಸ್ಕೂಲಿಗೆ ರಜಾ ಹಾಕೋದಕ್ಕೆ ಇಷ್ಟಪಡಲ್ವಲ್ಲಮ್ಮ. ಇವತ್ತೇನಾಯ್ತಮ್ಮ? ಭಯ ಆಗ್ತಿದೆ ಅಪ್ಪ. ಯಾಕಮ್ಮ? ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತನಾ? ಇಲ್ಲ ಅಪ್ಪ. ಮತ್ತೆ ನನಗೆ ಅರ್ಥ ಆಯ್ತು ರೀ. ಏನು ಅರ್ಥ ಆಯ್ತು? ನಿಹಾರಿಕಾ ಹೇಳಿರೋ ಮಾತನ್ನ ಇನ್ನೂ ನೆನ್ಪಿಟ್ಕೊಂಡು ಭಯ ಪಡ್ತಿರೋ ಹಾಗಿದ್ದಾಳೆ. ಹೌದಾ ಮಗಳೇ? ನೋಡು ಸೌಮ್ಯ, ನಿಹಾರಿಕಾ ನಿನ್ನ ತಂಟೆಗೆ ಬಂದರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿದ್ದೀನಲ್ವಾ? ನಾನೇ ಅಲ್ಲ, ಆ ನಿಹಾರಿಕಾಯಿಂದ ನಿನಗೇನಾದರೂ ಆದರೆ ನಿನ್ನ ಚಿಕ್ಕಮ್ಮನೂ ಸುಮ್ಮನೆ ಇರಲ್ಲ. ನೀನು ಧೈರ್ಯವಾಗಿರು, ಮನಸ್ಸಲ್ಲಿ ಏನೂ ಇಟ್ಕೊಳ್ದೇನೆ ಹೋಗು, ಸರಿನಾ? ಆ ರೀತಿ ಭಯ ಪಡಿಸಿದಾಳೆ ಹೊರತು ನಿನ್ನ ತಂಟೆಗೆ ಬರಲ್ಲ ಬಿಡಮ್ಮ. ನೀನು ಭಯ ಪಡಬೇಡ, ಬಾಮ್ಮ. ಕೂತ್ಕೋಮ್ಮ. ಕೂತ್ಕೊಳ್ಳಮ್ಮ. ಅಮ್ಮ, ಲಂಚ್ ಬಾಕ್ಸ್ ಬೇಗ ಬಾ ಅಮ್ಮ. ಸರಿನಮ್ಮ. ಲಂಚ್ ಬಾಕ್ಸ್ ಕೊಟ್ಟ ತಕ್ಷಣ ಹೋಗ್ಬೇಡ, ನನ್ನ ಜೊತೆ ಸ್ವಲ್ಪ ತಿರು. ಸರಿ. ಸೌಮ್ಯ, ಸ್ಕೂಲಿಗೆ ಟೈಮ್ ಆಗುತ್ತಮ್ಮ, ಕೂತ್ಕೋ. ಸುಜಾತ, ಅಡುಗೆ ಆದಮೇಲೆ ಫೋನ್ ಮಾಡು. ಅಗತ್ಯ ಇಲ್ಲ ರೀ, 1 ಗಂಟೆ ಆದ್ಮೇಲೆ ಬಂದ್ಬಿಡಿ. ಸರಿ. ಬಾಯ್ ಅಮ್ಮ.
ಅಯ್ಯೋ ಏನು ಹೀಗಾಯ್ತಲ್ಲ. ಹೀಗಾಯ್ತು ಅಂದರೆ ಏನೋ ಕೆಟ್ಟದಾಗತ್ತೆ ಅಂತ ತಿಳಿಸೋದಕ್ಕೆ ಸಂಕೇತ. ನನ್ನ ಮಗಳಿಗೇನು ಆಗಬಾರ್ದು. ಯಾಕೆ ಹೀಗೆ ನಡೀತಮ್ಮ? ನನ್ನ ಮಗಳಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೀನೇ ನೋಡ್ಕೋ. ಆದರೂ ಇವತ್ತು ಆ ನಿಹಾರಿಕಾ ಷಷ್ಠಿ ಪೂರ್ತಿ ಕಾರ್ಯಕ್ರಮದಲ್ಲಿರ್ತಾಳೆ. ಅವಳು ನನ್ನ ಮಗಳ ತಂಟೆಗೆ ಬರಲ್ಲ. ನಾನು ಅನಾವಶ್ಯಕವಾಗಿ ಭಯ ಪಡಬಾರ್ದು. ನನ್ನ ಮಗಳಿಗೆ ಏನೂ ಆಗಲ್ಲ. ನನ್ನ ಮಗಳಿಗೇನೂ ಆಗಲ್ಲ. ಆಹಾಹಾಹಾ ವಸಂತ, ಏನು? ಈ ಡೆಕೋರೇಷನ್ ಎಲ್ಲ ನೋಡ್ತಿದ್ರೆ ಇದು ನಿಮ್ಮ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿ ಕಾರ್ಯಕ್ರಮದ ತರ ಇಲ್ಲ. ಮತ್ತೆ ಇವತ್ತೇ ಅವ್ರಿಗೆ ಮದ್ವೆ ನಡೀತಿರೋ ಹಾಗಿದೆ. ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ಅವನಿ ಸ್ವಲ್ಪ ಓವರ್ ಆಗಿ ಇದೆಲ್ಲ ಮಾಡ್ತಿದ್ದಾಳೆ. ಹೇಳ್ಬಾರ್ದು, ಆದ್ರೆ ಗೌರವಕ್ಕೋಸ್ಕರ ಪ್ರಯತ್ನ ಮಾಡೋದು ನೀನು, ಗೌರವ ಸಿಗೋದು ಮಾತ್ರ ಆ ಅವನಿಗೆ. ನನಗೆ ಅಂತಾನೆ ಒಂದಿನ ಬರುತ್ತೆ ಅಣ್ಣ. ನೀನ್ ಮನೆ ಕಾಲು ಇಟ್ಟಾಗ್ನಿಂದ ಇದೇ ಮಾತು ಹೇಳ್ತಿದ್ಯಾ. ನೋಡ್ತಾ ಇರೋ ಅಣ್ಣ, ನೀವೆಲ್ಲ ನನಗೆ ಶಭಾಷ್ ಲಾವಣ್ಯ ಅನ್ನೋ ದಿನ ಸದ್ಯದಲ್ಲೇ ಬರುತ್ತೆ. ನಿನಗ್ ಗೌರವ ಸಿಕ್ಕ್ರೆ ನಮಗೆಲ್ಲ ಸಿಕ್ಕಾಗೆ ಲಾವಣ್ಯ. ವಸಂತ, ಏನು? ನಮ್ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಯಾವಾಗ ನಡೆಯುತ್ತೋ ಏನೋ. ಛೀ, ಬಾಯಿ ಮುಚ್ಚು. ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ. ಹೌದು, ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ. ನಮಗೆ ಬಹುಮಾನ ಕೊಡ್ತೀನಿ ಅಂದಿರೋ ಬಂಗಾರದ ನೆಕ್ಲೆಸ್ಸು ಕಾಣಿಸ್ತಾನೆ ಇಲ್ವಲ್ಲ, ಯಾಕೆ? ಫಂಕ್ಷನ್ ಆದ್ಮೇಲೆ ನಮ್ಗೆ ಕೈ ಕೊಡಲ್ಲ ತಾನೇ? ಮಾತು ತಪ್ಪದಿರೋ ಕುಟುಂಬ, ಮೋಸ ಮಾಡದಿರೋ ಕುಟುಂಬ ಅಲ್ವಾ? ಅತ್ತೆ ಹಾಗೆಲ್ಲ ಮಾಡಲ್ಲ. ಒಂದ್ ವೇಳೆ ಅವನಿ ಮಾತು ಕೇಳಿ ಅಮ್ಮ ಹಾಗೆ ಮಾಡಿದ್ರು ಕೂಡ ನೀವ್ ಯಾರು ಸುಮ್ಮನೆ ಇರಬೇಡಿ, ದೊಡ್ಡ ರಾದಂತ ಮಾಡಿ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಫಂಕ್ಷನ್ ಶುರು ಆಗೋದಕ್ ಮುಂಚೆನೆ ನೆಕ್ಲೆಸ್ನ ಕೇಳ್ಬಿಡಿ. ಶಭಾಷ್. ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡ್ಕೋತಾ ಇದ್ದೀರಾ ಅಲ್ವಾ? ಬಾವಾ, ನಾವು ಚಪ್ಪಾಳೆ ಹೊಡೆದು ಅಭಿನಂದಿಸ್ಬೇಕು. ಚಪ್ಪಾಳೆ ಚಪ್ಪಾಳೆ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇಂಥ ವಾರಸ್ದಾರನ, ಸೊಸೆನ, ಅಳಿಯನ್ನ ನೋಡ್ತಾ ಇದ್ರೆ ತುಂಬಾ ಗೌರವ ಆಗ್ತಿದೆ. ಅದಕ್ಕೆ ಅತ್ತೆ ಮಾವನ್ ಷಷ್ಠಿ ಪೂರ್ತಿ ಕಾರ್ಯಕ್ರಮನ ಎಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದ್ ಬಿಟ್ಟು ನಿಮಗ್ ಬರ್ಬೇಕಾಗಿರೋ ನೆಕ್ಲೆಸ್ ಬಗ್ಗೆ ಮಾತಾಡ್ಕೋತಾ ಇದ್ದೀರಾ. ಹೆಸರು ಒಬ್ರಿಗೆ ಬಸರೊಬ್ರಿಗೆ ಅನ್ನೋ ಹಾಗೆ ನಾವ್ ಎಷ್ಟು ಯೋಚನೆ ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ಕಷ್ಟಪಟ್ರು ಕೊನೆಗೆ ಹೆಸರು ತಗೊಳ್ಳೋದು ನೀನೇ ಅಲ್ವಾ ಅವನಿ? ಇಷ್ಟಕ್ಕೂ ನಕ್ಲೆಸ್ ಇದೆಯಾ ಇಲ್ವಾ? ಮಾತ್ ಕೊಟ್ಮೇಲೆ ಇಲ್ದೇನೆ ಹೋಗುತ್ತಾ ಹೇಳಿ? ಅತ್ತೆ ನೆಕ್ಲೆಸ್ ಅನ್ನ ತರಿಸಿ ಅವ್ರ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಹೊರಗಡೆ ತಗೊಂಡ್ ಬರ್ಬೇಕಾಗಿರೋ ಸಮಯದಲ್ಲಿ ತಗೊಂಡ್ ಬರ್ತಾರೆ. ರಿಲ್ಯಾಕ್ಸ್ ಆಯ್ತಲ್ವಾ? ನಿಮಗೆ ಸೇರ್ಬೇಕಾಗಿರೋದು ಖಂಡಿತ ಸೇರುತ್ತೆ. ಇನ್ನು ಎಲ್ಲರೂ ಬರೋ ಗೆಸ್ಟ್ಗಳನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ. ಕನಿಷ್ಠ ನಾಟಕ ಮಾಡಿ. ಏನು, ಗೆಸ್ಟ್ ಕೂಡ ಬರ್ತಿದಾರಾ? ನಮ್ ಸಂಬಂಧಿಕರನ್ನಾದ್ರೂ ಕರಿಬೇಕು ಅಲ್ವಾ? ಸಂಬಂಧಿಕರೇ ಇಲ್ಲದೆ ಸಂಭ್ರಮ ಹೇಗೆ? ನಮ್ ತುಂಬು ಕುಟುಂಬ ಸಂತೋಷವಾಗಿದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವರಾದ್ರೂ ಅತ್ತೆ ಮಾವಂಗೆ ಗೌರವ ಕೊಡ್ತಾರೆ. ನೀವಂತೂ ಕೊಡ್ತಾ ಇಲ್ವಲ್ಲ? ಇದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಹೇಗ್ ತಾನೇ ಕಡಿಮೆ ಆಗುತ್ತೆ ಬಂಗಾರ? ಎಲ್ಲ ಚಿಕ್ಕ ಸೊಸೆ ಕೈಯಾರೆ ನಡೀತಾ ಇದೆ ಅಲ್ವಾ? ಹೇಳ್ಬಾರ್ದು, ಆದ್ರೆ ನಿನಗೆ ಸ್ವಲ್ಪ ಜಂಬ ಜಾಸ್ತಿನೇ ಅವನಿ. ಹೇಳ್ಬಾರ್ದು, ಆದ್ರೆ ಈ ಮನೇಲಿ ನಿನಗಿರೋ ಅಷ್ಟು ಜಂಬ ಇನ್ಯಾರಿಗೂ ಇಲ್ಲ ಬಾವ. ಸಾಕು ಸಾಕು, ಏರ್ಪಾಟ್ ಮಾಡೋದನ್ನ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ತಂದೆ ತಾಯಿನ ಬೀದಿ ಪಾಲ್ ಮಾಡ್ತಿರೋ ಮಗ ಮಗಳು ಇರೋ ಈ ದಿನಗಳಲ್ಲಿ ಷಷ್ಠಿ ಪೂರ್ತಿ ಮಾಡ್ತಿರೋ ನಿಮ್ಮಂಥ ಮಕ್ಕಳಿರೋದು ತುಂಬ ದೊಡ್ಡ ವಿಷಯ. ಹೌದಮ್ಮ, ಮಕ್ಕಳು ಜೊತೆ ಅಳಿಯ ಸೊಸೆ ಎಲ್ಲ ಸೇರ್ಕೊಂಡು ಭಾಗವಹಿಸೋದು ಇನ್ನೂ ದೊಡ್ಡ ವಿಷಯ. ಎಲ್ರಿಗೂ ಇಂಥ ಭಾಗ್ಯ ಸಿಗಲ್ಲ. ನಿಮ್ಮ ಕುಟುಂಬದ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ, ಕ್ಷಮಿಸ್ಬಿಡಿ. ತಪ್ಪು ಅಂತ ತಿಳ್ಕೊಂಡು ಕ್ಷಮಿಸಿ ಅಂತ ಕೇಳೋದು ನಿಮ್ ದೊಡ್ಡತನ. ಕೆಲವ್ರು ಇರ್ತಾರೆ ತಪ್ಪಿನ ಮೇಲ್ ತಪ್ಪು ಮಾಡ್ತಾನೆ ಇರ್ತಾರೆ.
ಇಂಥ ಒಳ್ಳೆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಯಾಕವನಿ? ಏನ್ರಿ, ಬನ್ನಿ ಕೂತ್ಕೊಳ್ಳಿ. ಹೋಗಿ. ಕೇಳಿಸ್ಕೊಂಡ್ರಿ ಅಲ್ವಾ? ಅತ್ತೆ ಮಾವಂಗ್ ಬೇಕಾಗಿರೋದು ಈ ಥರ ತೃಪ್ತಿ. ಇವತ್ತು ಒಂದಿನ ಆದರೂ ಅವರನ್ನ ಆನಂದ ಪಡಿಸೋಣ. ಬಾವಾ, ನೀವೆಲ್ಲ ಹೋಗಿ ಮಾವನ್ ರೆಡಿ ಮಾಡಿ, ನಾವು ಹೋಗಿ ಅತ್ತೆನ ರೆಡಿ ಮಾಡ್ತೀವಿ. ಬನ್ನಿ ಬನ್ನಿ. ಬಾವಾ ಬನ್ನಿ. ಅತ್ತೆ, ಯಾಕೆ ಬೇಜಾರಲ್ಲಿದ್ದೀರಾ? ಏನೋ ನಿನ್ ಬಲವಂತದಿಂದ ಈ ಫಂಕ್ಷನ್ಗೆ ಒಪ್ಕೊಂಡೆ ಹೊರತು ಇವಾಗ ಇದೆಲ್ಲ ಅಗತ್ಯ ಅಂತ್ಯಾ? ಅವನಿ ಜೊತೆಗೆ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ರೆ ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅತ್ತೆ? ಯಾವಾಗ್ಲೂ ನೀವು ನಮ್ ಸಂತೋಷದ ಬಗ್ಗೆನೇ ಯೋಚನೆ ಮಾಡೋದಾ? ನಾವ್ ನಿಮ್ ಸಂತೋಷದ ಬಗ್ಗೆ ಯೋಚನೆ ಮಾಡ್ಬಾರ್ದಾ ಏನು? ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಬಂಧುಗಳು ಕೂಡ ಬರ್ತಾ ಇದ್ದಾರೆ. ನೀನ್ ಬೇಗ ಮದುಮಗಳಾಗ್ಬೇಕು. ನಿಮ್ ಬಗ್ಗೆ ಎಲ್ರೂ ಎಷ್ಟು ಒಳ್ಳೆ ಮನ್ಸಿಂದ ಯೋಚನೆ ಮಾಡ್ತಿದಾರೋ ನೋಡಿ ಅತ್ತೆ. ಇದಕ್ಕಿಂತ ಖುಷಿ ನಿಮ್ಗೇನ್ ಬೇಕು ಅತ್ತೆ? ಬೇಗ ರೆಡಿಯಾಗಿ ಬನ್ನಿ. ಅಂದಾಗೆ ನಮ್ಗೆ ಕೊಡ್ತೀನಿ ಅಂದಿದ್ರಲ್ಲ ನೆಕ್ಲೆಸು, ತಗೊಂಡಿದ್ದೀರಾ ಅತ್ತೆ? ತಗೊಂಡಿದ್ದೀನಮ್ಮ. ಅಲ್ಲೋಡಿ. ಕಣ್ ತುಂಬಾ ನೋಡಿದ್ರಲ್ಲ ಸಂತೋಷನ? ಮೇಲ್ಗಡೆ ಇರೋ ಆ ಹೆಸರನ್ನ ನೋಡಿದ್ವಿ ಹೊರತು ಒಳಗಡೆ ಇರೋ ವಸ್ತುನ ಕಣ್ಣಾರೆ ನೋಡಿಲ್ಲ ಅಲ್ವಾ? ಯಾಕಷ್ಟು ಅವಸರ ಅಕ್ಕ? ಫಂಕ್ಷನ್ ಆದ್ಮೇಲೆ ನೋಡ್ತೀರಾ ಅಲ್ವಾ? ಅವಾಗ ಥ್ರಿಲ್ ಆಗುತ್ತೆ. ಅಮ್ಮ, ನನ್ಗೊಂದು ಅನುಮಾನ. ಏನಮ್ಮ? ಎಲ್ಲಾರ್ಗೂ ಒಂದೇ ತರದ್ದು, ಒಂದೇ ಡಿಸೈನು, ಒಂದೇ ಬೆಲೆ ತಗೊಂಡಿದ್ದೀರಾ? ಇಲ್ಲ ಅಂದ್ರೆ ನಿನ್ ಸೊಸೆಯರ್ಗೊಂಥರ ನನಗೊಂಥರ ತಂದಿದ್ದೀರಾ? ಒಳ್ಳೆ ಡೌಟೆ ಕೇಳ್ದೆ ಅತ್ಗೆ. ನಿಹಾರಿಕಾಗೇನೋ ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಆಗಿದ್ದಕ್ಕೆ ಎಲ್ಲಾರ್ಗಿಂತ ಬೆಲೆ ಬಾಳೋ ಅಂತ ತಗೊಳ್ಳೋದು. ಅವನಿ ಏನೋ ನಿಮ್ಗೆ ಇಷ್ಟವಾಗಿರೋ ಸೊಸೆ ಆಗಿದ್ದಕ್ಕೆ ಒಳ್ಳೆ ಡಿಸೈನ್ ತಗೊಳ್ಳೋದು. ನಾನು ಅತಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ದೇ ಇರೋದಾಗಿರೋದಕ್ಕೆ ನಮಗೆ ಕಡಿಮೆ ತಗೊಳ್ಳೋ ಅಂತ ಪಕ್ಷಪಾತ ಏನಾದ್ರೂ ತೋರಿಸಿದಿರಾ? ಎಲ್ಲಾರ್ಗೂ ಒಂದೇ ಥರ ತಗೊಂಡಿದ್ದೀನಮ್ಮ. ನಾವ್ಯಾಕೆ ತಾರತಮ್ಯ ಮಾಡ್ಬೇಕು ಹೇಳು? ಅತ್ತೆಗೆ ನಾವೆಲ್ಲರೂ ಸಮಾನರೇ ಅಕ್ಕ. ಅಂಥ ಡಿಫ್ರೆನ್ಸ್ ಅನ್ನ ಅವರು ಯಾವತ್ತೂ ತೋರಿಸಿಲ್ಲ. ನೀವ್ ಆ ವಿಷಯದ ಬಗ್ಗೆ ಡೌಟೇ ಪಡಬೇಡಿ. ನನ್ಗೊಂದು ವಿಷಯ ಗೊತ್ತಾಗದೆ ಕೇಳ್ತಾ ಇದ್ದೀನಿ. ನಿಮ್ಗೀಗ ನಡೆಯೋ ಫಂಕ್ಷನ್ ಮುಖ್ಯನಾ, ಈ ನೆಕ್ಲೆಸ್ ಮುಖ್ಯನಾ? ಫಂಕ್ಷನ್ನೇ ಮುಖ್ಯ. ಮತ್ತೀಗ ನೆಕ್ಲೆಸ್ ವಿಷಯ ಯಾಕೆ? ಅವ್ರೇನೋ ಕ್ಯಾಶುವಲ್ ಆಗಿ ಕೇಳಿದ್ರು, ಅದ್ರಲ್ಲಿ ತಪ್ಪೇನಿದೆ? ನಮ್ಮನ್ನಂತಿದ್ಯಾ? ನಿನಗ್ ಮಾತ್ರ ಮನಸ್ಸಲ್ಲಿ ಇಲ್ವಾ ಏನು? ನಂಗೆ ಅತ್ತೆ ಆಶೀರ್ವಾದ ಸಾಕು. ಯಾವ ಬಂಗಾರದ ನೆಕ್ಲೆಸೋ ಕೈ ಬಳೆನೋ ನನಗ್ ಬೇಕಾಗಿಲ್ಲ. ನನಗಿಷ್ಟ ಆಗದೆ ಇರೋದು ಇದೆ ಅವನಿ. ನೀನ್ ಮಾತ್ರ ಒಳ್ಳೆಯವಳು, ನಾವೆಲ್ಲ ಕೆಟ್ಟವರು ಅನ್ನೋ ಹಾಗೆ ಚಿತ್ರಿಸ್ತೀಯ. ಇರೋದೇ ಹೇಳಿದ್ನಲ್ಲ ಅಕ್ಕ. ನೋಡಿ, ಈ ಫಂಕ್ಷನ್ನು ಚೆನ್ನಾಗಿ ನಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವ ವಿಷಯದಲ್ಲೂ ನಿಮ್ಮ ಮಧ್ಯೆ ಜಗಳ ಬರಬಾರ್ದು. ನೆಕ್ಲೆಸ್ ವಿಷಯ ಬಿಟ್ಬಿಡಿ. ಅಮ್ಮ, ಈ ಫಂಕ್ಷನ್ಗೆ ಮುಂಚೆನೆ ಕೊಡ್ತೀಯಾ, ಫಂಕ್ಷನ್ ಆದ್ಮೇಲೆ ಕೊಡ್ತೀಯಾ? ಫಂಕ್ಷನ್ ಮುಗಿಯೋದ್ರೊಳಗಡೆ ಕೊಡ್ತೀನಿ ವಸಂತ. ಸರಿಮ್ಮ, ಯಾವಾಗ ಕುತ್ತಿಗೆಗೆ ಹಾಕೋತೀನೋ ಅನ್ನಿಸ್ತಿದೆ. ನಿಮ್ಮ ಅವಸರನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅತ್ಗೆ. ಫಂಕ್ಷನ್ ಮುಗಿಯೋದೊಳಗೆ ಕೊಡ್ತೀನಿ ಅಂತ ಅತ್ತೆ ಹೇಳಿದ್ರಲ್ವಾ? ಮೊದಲು ಅತ್ತೆನ್ ರೆಡಿ ಮಾಡೋಣ. ಬನ್ನಿ ಅತ್ತೆ, ನೀವಿಲ್ಲಿ ಕೂತ್ಕೊಳ್ಳಿ. ಸಿಂಪಲ್ ಆಗಿ ಬರ್ತೀನಿ ಬಿಡಮ್ಮ, ನನಗಿದೆಲ್ಲ ಯಾಕೆ? ಅತ್ತೆ, ಮದುಮಗಳು ಅಂದ್ರೆ ಮದುಮಗಳು ಹಾಗೆ ಇರಬೇಕು. ನಿಮ್ಮ ಮದುವೆ ಸಮಯದ ದಿನಾನ ನೆನಪಿಸ್ಕೊಳ್ಳಿ ಅತ್ತೆ. ಅವತ್ತು ನೀವು ಎಷ್ಟು ಸುಂದರವಾಗಿ ರೆಡಿ ಆಗಿದ್ರಿ ಅಂತ. ಹೌದಮ್ಮ, ಆ ದಿನಗಳೇ ಬೇರೆ. ಅದೇ ದಿನಗಳು ಇವಾಗ ನಿಮ್ಮ ಕಣ್ ಮುಂದೆ ಕಾಣಿಸ್ಕೋಬೇಕು. ಆಗ್ಲೇ ನನಗೆ ಸಂತೋಷ ಆಗೋದು. ಕ್ರೆಡಿಟ್ ಎಲ್ಲ ನಿನಗ್ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ಯಾವನಿ. ನಾನ್ ಮಾತ್ರ ನಿನಗ್ ನೆಕ್ಲೆಸ್ ಸಿಗದೇ ಇರೋ ಹಾಗೆ, ಹೆಸರು ಬರ್ತಿರೋ ಹಾಗೆ ಮಾಡ್ತೀನಿ.